Hello students, welcome to RAGHAVENDRA. So second chapter Electrochemistry MCQs ಗಳನ್ನು ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ಈ ವರ್ಷದ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನಲ್ಲಿ ಡಿಫ್ರೆಂಟ್ ಡಿಸ್ಟ್ರಿಕ್ಟಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನ ಬ್ರೀಫಾಗಿ ನೋಡೋಣಂತೆ. ಸೊ ಇದು ಎಲೆಕ್ಟ್ರೋಕೆಮಿಸ್ಟ್ರಿ ನಾಡಿದ್ದು ನಿಮ್ಮ ಬೋರ್ಡ್ ಎಕ್ಸಾಮಿನ ಸಲುವಾಗಿ. ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ಗ್ರೂಪನ್ನು ಜಾಯ್ನ್ ಆಗ್ಬೋದು. ನಿಮಗೇನಾದರೂ ಆಲ್ 20 ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಸೊಲ್ಯೂಷನ್ ಬೇಕು ಅಂತ ಇದ್ದರೆ ಬೋರ್ಡ್ ಎಕ್ಸಾಮಿಗೋಸ್ಕರ ನನ್ನ ₹50 ಕೋರ್ಸನ್ನು ನೀವು ನನ್ನ ಒಂದು RAGHAVENDRA ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು, ಅಂದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಫೈನ್. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ನೋಡಿ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತ ಅಂದರೆ, ಸೊ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಜನರಲಿ ಇದರಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇರೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಸೊ ಗ್ಯಾಲ್ವಾನಿಕ್ ಸೆಲ್ ಈ ರೀತಿ 4 ಆಪ್ಷನ್ ಕೊಟ್ಟು ಕೇಳಿದಾಗ ವಾಟ್ ಈಸ್ ಗ್ಯಾಲ್ವಾನಿಕ್ ಸೆಲ್ ಅಂತೇಳಿ ಅಥವಾ ವಾಟ್ ಇಟ್ ವಿಲ್ ಡೂ. ಸೊ ರಿಮೆಂಬರ್ ಆಪ್ಷನ್ ಇಸ್ ಡಿ, ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ದ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ದ ಕರೆಕ್ಟ್ ಆನ್ಸರ್. Then EMF of Daniell cell when the concentration of zinc 2+ and Cu2+, so ions is unity. So it's a fixed question, ಹೌದಾ? ಅಂದರೆ ಫಿಕ್ಸ್ ವ್ಯಾಲ್ಯೂ 1.10 ವೋಲ್ಟ್ ಅಂತೇಳಿ. ಅದಾದಮೇಲೆ an electrochemical cell can behave like an electrolytic cell when. ಸೊ ಭಾಳ ಇಂಪಾರ್ಟೆಂಟ್ ಇದು ಗೊತ್ತಿರಲಿ. ಈ ಎಕ್ಸ್ಟರ್ನಲ್ ಇಸ್ ಮೋರ್ ದೆನ್ ಈ ಸೆಲ್. ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಏನಾಗ್ತೀವಿ ಅದು ಜಾಸ್ತಿ ಇದ್ದು ಈ ಸೆಲ್ಗಿಂತ ಇದ್ದಾಗ, ಸೊ that electrochemical cell can behave as a electrolytic cell. Then the cell reaction for the Cu2+ Ag+Ag ಈ ರೀತಿ ಕ್ವಶನ್ ಕೇಳಿದಾಗ, ಸೊ ಆಲ್ವೇಸ್ ರಿಮೆಂಬರ್, ಸೊ ದ ಕರೆಕ್ಟ್ ಆನ್ಸರ್ ಇಸ್ ಡಿ, Cu+2Ag+ Cu2++ 2Ag. ಸೊ ಆಲ್ವೇಸ್ ರಿಮೆಂಬರ್ ದಿಸ್ Cu ಇಲ್ಲೇನು ಕಾಣಿಸ್ತದೆ, ಇದು ದಿಸ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್, ಹೌದಾ? Cu2+ ಆಗ್ತದೆ, ದಿಸ್ ವಿಲ್ ಅಂಡರ್ಗೋ ರಿಡಕ್ಷನ್ Ag+2 Ag. ಸೊ ದ ಆನ್ಸರ್ ಇಸ್ ಡಿ. Then fifth question. So standard electrode potential of the zinc electrode is given and that of silver electrode is given. Cell constructed coupling the two electrode. ಇದರಲ್ಲಿ ಆಪ್ಷನ್ ಕೇಳಿದ್ದಾರೆ. ಸಿಲ್ವರ್ ಆಕ್ಟ್ as ಕ್ಯಾಥೋಡ್, ಸಿಲ್ವರ್ ಲಾಸಸ್ ಎಲೆಕ್ಟ್ರಾನ್, ಜಿಂಕ್ ಆಕ್ಟ್ಸ್ as ಕ್ಯಾಥೋಡ್, ಜಿಂಕ್ ಗೇನ್ಸ್ ಎಲೆಕ್ಟ್ರಾನ್ ಅಂತೇಳಿ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ಸಿಲ್ವರ್ ಆಕ್ಟ್ as ಕ್ಯಾಥೋಡ್. ಸೊ ಆಲ್ವೇಸ್ ರಿಮೆಂಬರ್, ಈ ಸಿಲ್ವರ್ ಆಕ್ಟ್ as ಕ್ಯಾಥೋಡ್ ಅನ್ನು ಹೇಗೆ ಡಿಸೈಡ್ ಮಾಡ್ತೀವಿ ಅಂತಂದರೆ ವ್ಯಾಲ್ಯೂ ನೋಡಬೇಕು. ಜಿಂಕ್ ಮೈನಸ್ ಇದೆ, ಸಿಲ್ವರ್ ಪಾಸಿಟಿವ್ ಇದೆ, ಹೌದಾ? ಸೊ ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ನಮ್ಗೆ ಗೊತ್ತಿದೆ ಯಾವುದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಜಾಸ್ತಿ ಇರ್ತದೆ ಅಂದರೆ ಪಾಸಿಟಿವ್ ಕಡೆ ಇರ್ತದೆ, ಸೊ ದ್ಯಾಟ್ ವಿಲ್ ಆಕ್ಟ್ ಆಸ್ ಅ ಕ್ಯಾಥೋಡ್. ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ ಸಿಲ್ವರ್ ಆಕ್ಟ್ ಆಸ್ ಅ ಕ್ಯಾಥೋಡ್ ಇಸ್ ಕರೆಕ್ಟ್ ಆನ್ಸರ್. ದೆನ್ ಫಾರ್ ಅದರ್ ಗಿವನ್ ಸೆಲ್ Mg, Mg2+, Cu+Cu, ಸೊ ದೀಸ್ ಆರ್ ದ 4 ಆಪ್ಷನ್ ವೆನ್ ದೇ ಗಿವ್. ಸೆಲ್ ರಿಯಾಕ್ಷನ್ ಏನಂತ ಕೇಳಿದ್ರೆ ಅಂದರೆ ಕರೆಕ್ಟ್ ಆನ್ಸರ್ ಯಾವುದಂತೇಳಿ. ಸೊ ಇದರಲ್ಲಿ ನೋಡಿ Mg ಆಕ್ಸಿಡೈಸ್ ಆಗ್ತಾ ಇದೆ, ಹೌದಾ? ಸೊ ಆಕ್ಸಿಡೈಸ್ ಆಗ್ತಾ ಇದೆ ಅಂದರೆ Mg is anode, so Mg cathode is wrong. Cu undergo oxidation, that is also wrong. Cu undergo reduction because it is a cathode. Then the cell reaction is correct option, Mg plus to Cu2+, Mg2++ Cu. Then 7th one, cell is constructed by coupling the two electrode, copper electrode and magnesium electrode. So copper electrode ಕೊಟ್ಟಿದ್ದಾರೆ, magnesium electrode ಕೊಟ್ಟಿದ್ದಾರೆ, ಸೊ ಸೆಲ್ ಕೇಳಿದ್ದಾರೆ. ಸೊ ಇದರಲ್ಲಿ 2.7 ವೋಲ್ಟ್ ಆಗ್ತದೆ. ಸೊ ರಿಮೆಂಬರ್ ಇದರಲ್ಲಿ ಏನಾಗ್ತದೆ, ಸೊ 0.34 ಮೈನಸ್ ಆಫ್ ಮೈನಸ್ 2.36 ಆಗಬೇಕು. ಸೊ ಗೊತ್ತಿರಲಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ವಿಲ್ ಗೆಟ್ 2.7. ಸ್ಟ್ಯಾಂಡರ್ಡ್ ಅಲ್ಯೂಮಿನಿಯಂ ಎಲೆಕ್ಟ್ರೋಡ್ ಇಸ್ ಕಪಲ್ಡ್ ವಿತ್ SHE, ಇಟ್ ಗಿವ್ಸ್ ಅನ್ EMF ಆಫ್ 1.66 ವೋಲ್ಟ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಆಫ್ ಅಲ್ಯೂಮಿನಿಯಂ ಏನಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಆಫ್ ಅಲ್ಯೂಮಿನಿಯಂ ಎಲೆಕ್ಟ್ರೋಡ್ ಕಪಲ್ಡ್ ವಿತ್ SHE ಇಸ್ 0 ವೋಲ್ಟ್, ಹೌದಾ? 0.00 ವೋಲ್ಟ್ ತಗೋತೀವಿ. ಆ್ಯಂಡ್ aluminum is a metal which is a reactive metal. Above hydrogen it is in the series. So common sense ಪ್ರಕಾರನೂ ಕೂಡ ಹೇಳ್ಬೋದು. The answer for that is -1.66 volt. Then 9th one, if a salt bridge is removed from the two half cells, the voltage ಅಂತ ಇದೆ. ಸೊ ವೋಲ್ಟೇಜ್ ಏನಾಗ್ತದೆ ಅಂದರೆ ಡ್ರಾಪ್ಸ್ ಟು 0 ಯಾವಾಗ ನೀವು ಸಾಲ್ಟ್ ಬ್ರಿಡ್ಜನ್ನು ರಿಮೂವ್ ಮಾಡ್ತೀರಿ. ಸೊ ಸಾಲ್ಟ್ ಬ್ರಿಡ್ಜ್ ಇಟ್ ವಿಲ್ ಆ್ಯಕ್ಟ್ ಆಸ್ ವಿಚ್ ವಿಲ್ ಕಂಪ್ಲೀಟ್ ದ ಸರ್ಕ್ಯೂಟ್, ಹೌದಾ? ಸರ್ಕ್ಯೂಟ್ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಆ ಸರ್ಕ್ಯೂಟೇ ಕಂಪ್ಲೀಟ್ ಆಗಿಲ್ಲ ಅಂದರೆ ಇಟ್ ಡ್ರಾಪ್ಸ್ ಟು 0. ದೆನ್ ವಿಚ್ ಆಫ್ ದೀಸ್ ನಾಟ್ ರಿಲೇಟೆಡ್ ಟು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ಹೈಡ್ರೋಜನ್ ಎಲೆಕ್ಟ್ರೋಡ್ ಯಾವುದು ರಿಲೇಟೆಡ್ ಇಲ್ಲ ಅಂತೇಳಿ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು. ಪ್ರೆಷರ್ ಆಫ್ ಹೈಡ್ರೋಜನ್ ಇಸ್ 1 bar, ಕಾನ್ಸಂಟ್ರೇಟ್ ಆಫ್ H+ is 1 m is correct, potential is taken as 0 volt is correct, but temperature 273 Kelvin is wrong. So it is 298 Kelvin ಆಗಬೇಕು. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಪೊಟೆನ್ಷಿಯಲ್ ರೆಫರ್ಸ್ ಟು ದ ಎಲೆಕ್ಟ್ರೋಪೊಟೆನ್ಷಿಯಲ್ ಆಫ್, sorry, ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇನ್ ದಿಸ್ ಕೇಸ್ ಮೆಟಲ್ ಇನ್ ಕಾಂಬಿನೇಷನ್ ವಿತ್ 1 mole per liter ಸೊಲ್ಯೂಷನ್ ಆಫ್ ಇಟ್ಸ್ ಅಯಾನ್ಸ್. ಸೊ
ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲಲ್ಲಿ ಸೊ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಯಾವ ರೀತಿ ಕ್ರಿಯೇಟ್ ಮಾಡಿರ್ತೀವಿ ಅಥವಾ ಸೆಟಪ್ ಮಾಡಿರ್ತೀವಿ ಅಂತಂದರೆ ಸೊ ದಟ್ ಶುಡ್ ಬಿ ಪ್ರೆಸೆಂಟ್ ಇನ್ 1 molar HCl, 1 mole per liter HCl. So because of that reason, answer is A. The cell EMF is positive if free energy changes, remember. So cell EMF is positive if the free energy changes. So that is less than 0. So positive ಯಾವಾಗಿರ್ತದ? Because EMF, remember, ಸ್ಪಾಂಟೇನಿಯಸ್ ಇರಬೇಕು ಅಂತಂದರೆ ಸೊ EMF ಪಾಸಿಟಿವ್ ಆದರೆ ಡೆಲ್ಟಾ ಜಿ ನಾಟ್ ಲೆಸ್ ದ್ಯಾನ್ 0 ಇರಬೇಕು. ವಿಚ್ ಆರ್ ದ ಫಾಲೋವಿಂಗ್ ಮೆಟಲ್ಸ್ ಕೆನಾಟ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್? ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಯಾವುದು ಡಿಸ್ಪ್ಲೇಸ್ ಮಾಡೋದಿಲ್ಲ ನೋಡಿ. ಸೊ ಇದರಲ್ಲಿ ಯಾವುದು ಡಿಸ್ಪ್ಲೇಸ್ ಮಾಡೋದಿಲ್ಲ ಅಂತಂದರೆ ಯಾವುದು ಕಾಪರ್ಗಿಂತ ಕೆಳಗಿದೆ, ಅದು ಕಾಪರ್ಗಿಂತ ಕೆಳಗಡೆ ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಸಿಲ್ವರ್ ಮಾತ್ರ ಇರೋದು. ಐರನ್, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಅದಕ್ಕಿಂತ ಮೇಲಿರೋದು. ದೆನ್ 2 metals A and B have reduction potential given. So which of the following statement is true ಅಂತ ಕೇಳ್ತಾರೆ. ಸೊ ಮೆಟಲ್ ಬಿ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಡೈಲ್ಯೂಟ್ H2SO4 ಅಂತ ಇದೆ. ಮೆಟಲ್ ಎ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಡೈಲ್ಯೂಟ್ H2SO4. ಥರ್ಡ್ ಆಪ್ಷನ್, ಬೋತ್ ಮೆಟಲ್ ಎ ಅಂಡ್ ಬಿ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಡೈಲ್ಯೂಟ್ H2SO4. ಬೋತ್ ಮೆಟಲ್ ಎ ಅಂಡ್ ಬಿ ಡಸ್ ನಾಟ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಡೈಲ್ಯೂಟ್ H2SO4. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇಸ್ ಬಿ. ಯಾಕೆ ಅಂತಂದ್ರೆ ಈ ಕ್ವಶನ್ ಇನ್ನೊಂದು ಸಾರಿ ನೋಡ್ಬಿಡಿ. ಮೆಟಲ್ಸ್ ಎ ಅಂಡ್ ಬಿ ಹ್ಯಾವ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ -0.76 ಪ್ಲಸ್ 0.34 ಇದೆ, ಹೌದಾ? ಸೊ ನಿಮ್ಗೆ ಗೊತ್ತಿದೆ ಪ್ಲಸ್ 0.34 ಏನಿದೆ 0.0 ಹೈಡ್ರೋಜನ್ಗಿಂತ ಕೆಳಗಡೆ ಇರುವಂಥದ್ದು. ಸೊ ಇದು ಹೈಡ್ರೋಜನ್ಗಿಂತ ಮೇಲ್ಗಡೆ ಇರುವಂಥದ್ದು. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಅಂದಾಗ ಮೆಟಲ್ ಎ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಡೈಲ್ಯೂಟ್ H2SO4 ಇಸ್ ಕರೆಕ್ಟ್. ಮೆಟಲ್ ಬಿ ಡಸ್ ನಾಟ್ ಲಿಬರೇಟ್ ದ ಹೈಡ್ರೋಜನ್ ಗ್ಯಾಸ್. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಪರ್. ಇದ್ರ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಇದು ಕಾಪರ್ದೇ ಆಗಿದೆ. Copper does not liberate, remember. Then 15, E naught value of the 3 metal is given, A, B, C is given. Increasing order of the reducing power ಅಂತ ಇದೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ರೆಡ್ಯೂಸಿಂಗ್ ಪವರ್ ಅಂತಂದರೆ ಆಲ್ವೇಸ್ ರಿಮೆಂಬರ್ E naught ವ್ಯಾಲ್ಯೂ ಯಾವುದ್ರದ್ದು ಜಾಸ್ತಿ ನೆಗೆಟಿವ್ ಇರ್ತದ ಅದು ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಯಾವುದ್ರದ್ದು ಜಾಸ್ತಿ ನೆಗೆಟಿವ್ ಇದೆ ನೋಡಿ. ಸೊ ಇದರಲ್ಲಿ ಸಿ ಜಾಸ್ತಿ ನೆಗೆಟಿವ್ ಇದೆ ಅಂದರೆ ಸಿ ಇಸ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್, ಸಿ ಮೋರ್ ದ್ಯಾನ್. ನೆಕ್ಸ್ಟ್ ಯಾವ್ದು ಕಡಿಮೆ ಇದೆ, ಎ ಮತ್ತು ಬಿ ದಲ್ಲಿ ಯಾವ್ದು ಕಡಿಮೆ ಇದೆ ನೋಡಿ, ಪ್ಲಸ್ 0.34 ಇದೆ. ಸೊ ಇದು ಪ್ಲಸ್ 1.37 ಇದೆ. ಸೊ ದಟ್ ಈಸ್ ಸಿ ಮೋರ್ ದ್ಯಾನ್, ದಟ್ ಈಸ್ ಸಿ ಮೋರ್ ದ್ಯಾನ್ ಎ ಆಗಬೇಕು, ಹೌದಾ? ಕಡಿಮೆ ಎ, ದೆನ್ ಬಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ದೆನ್ ಅ ಕಂಪೌಂಡ್ ಈಸ್ ನೋನ್ ಆಸ್ ಎಲೆಕ್ಟ್ರೋಲೈಟ್ ಇಫ್ ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಇದೆ. ಸೊ ಕಂಪೌಂಡ್ ಈಸ್ ನೋನ್ ಆಸ್ ಅನ್ ಎಲೆಕ್ಟ್ರೋಲೈಟ್ ವೆನ್ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್, so remember both in solution and in the fused state, molten state. So then that is a compound known as electrolyte. So the answer is D. The gas liberated at anode when dilute H2SO4 is electrolyzed. So answer is oxygen gas, remember. Electrolysis of aqueous sodium chloride will produce, so ನೋಡಿ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಇದು, Cl2 will produce at anode and hydrogen gas produce at cathode. ಸೊ ನಮ್ಗೆ ಗೊತ್ತಿದೆ ಇದರಲ್ಲಿ ಸೋಡಿಯಂ ಕ್ಲೋರೈಡ್ ಎಕ್ವಿಯಸ್ ತೊಗೊಂಡಿದ್ದೀವಿ ಅಂದರೆ H+OH- Na+Cl-, 4 ಅಯಾನ್ಸ್ ಇರ್ತದೆ. ಸೊ ಅದರಲ್ಲಿ ಯಾವುದು ಲಿಬರೇಟ್ ಆಗ್ತದ ಅಂತ ಅಂದರೆ Cl2 ಗ್ಯಾಸ್ ಎಟ್ ಆ್ಯನೋಡ್, ಹೈಡ್ರೋಜನ್ ಗ್ಯಾಸ್ ಎಟ್ ಕ್ಯಾಥೋಡ್ ಲಿಬರೇಟ್ ಆಗ್ತದೆ. ದೆನ್ ವಾಟ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ಎಲೆಕ್ಟ್ರೋಲಿಸಿಸ್ ಆಫ್ ಎಕ್ವಿಯಸ್ ಸೊಲ್ಯೂಷನ್ ಆಫ್ CuSO4 ಇನ್ ದ ಪ್ರೆಸೆನ್ಸ್ ಆಫ್ Cu ಎಲೆಕ್ಟ್ರೋಡ್ ಅಂತ ಇದೆ. ಸೊ Cu ಎಲೆಕ್ಟ್ರೋಡ್ ಇದ್ದಾಗ ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ಆ್ಯಂಡ್ ಸಿ ಆಪ್ಷನ್ಸ್ ನೋಡಿ, ಆಕ್ಸಿಜನ್ ವಿಲ್ ಲಿಬರೇಟ್ ಎಟ್ ಆ್ಯನೋಡ್, copper will deposit anode, copper will deposit cathode, copper will dissolve at cathode. So copper will deposit cathode because of the same electrode, remember. So answer is A. Then the law behind the limiting molar conductivity of weak electrolyte is, so Cold-Richards law, bhala important idu, Cold-Richards law. Specific conductance of an electrolyte, so decreases on dilution. Direct question idu, ಗೊತ್ತಿರಲಿ. ಇದ್ರ ಬಗ್ಗೆ 1 ಮಾರ್ಕ್ಸ್ ಕ್ವಶನ್ ಕೂಡ ಲಾಸ್ಟ್ ಇಯರ್ ಕೇಳಿದ್ದಿದೆ. Conductivity K is related as, so cell constant divided by R, G star divided by R. Solution of 2 electrolytes A and B are diluted. The molar conductivity of B increases 1.5 times. So and that of A increases 25 times. Choose the correct statement. Correct statement anta agbekidu. So B is stronger electrolyte. The answer is B is stronger electrolyte because 25 times it increases. ಜಾಸ್ತಿ ಇದೆ. SI unit of molar conductivity, direct question is Siemens meter square per mole. According to Faraday's first law, the amount of reaction at anode electrode is proportional to, so amount W is equal to I into T, ಹೌದಾ? So I into T. So the answer is A. Then 26th question,
same quantity of electricity is passed through the solution of CuSO4 and AgNO3. 31.75 gram of Cu is deposited at cathode in first case. The mass of Ag deposited in second case will be, so Ag deposit second case anta kelidare, so equivalent mass equal to equivalent mass ನಮಗೆ ಗೊತ್ತಾಯಿದೆ. ಸೊ ಆನ್ಸರ್ ಇಸ್ 108 ಗ್ರಾಮ್. ಯಾಕಂದರೆ ಸಿಲ್ವರ್ equivalent mass 108 ಗ್ರಾಮ್ ಬರ್ತದೆ. The unit of quantity of electricity is, so unit for the quantity of electricity is coulomb. Simple question. The quantity of electricity required to deposit 1 mole Ag at cathode is, 1 mole Ag at cathode ಅಂತಂದ್ರೆ, so that is Ag plus electrons give rise to Ag. 1 mole of electron is needed, so because of that reason 1 Faraday is needed. According to equation Cu2 plus 2 electrons Cu, how many moles of copper are deposited? 96,500 of electricity is passed through a solution of Cu2 plus ions. 1 Faraday is equal to 96,500 they have given. So ಇದರಲ್ಲಿ ಗೊತ್ತಿರಲಿ. ಸೊ 96,500 ಕೂಲಮ್ ನೀವು ಡಿಪಾಸಿಟ್ ಮಾಡಿದರೆ, ಸೊ ಇದರಲ್ಲಿ ಒಂದು ಪಾಯಿಂಟ್ ಏನಿದೆ ಅಂದರೆ 2 ಎಲೆಕ್ಟ್ರಾನ್ ಇದೆ, ಹೌದಾ? 2 moles of electron is needed. ಸೊ ಒಂದು ಕಾಪರ್ ಡಿಪಾಸಿಟ್ ಆಗೋದಕ್ಕೆ 2 Faraday is needed. 2 into 96,500 needed. ಸೊ ಓನ್ಲಿ 96,500 ಪಾಸ್ ಮಾಡ್ತಾ ಇದ್ದಾರೆ ಅಂದರೆ 1 mole of copper, ಅದರ ಬದಲಿಗೆ 0.5 mole of copper ನಿಮಗೆ ಬರ್ತದೆ. half moles of copper you are going to get. So because of that the answer is D. Which of the following statement about lead storage cell is false? So lead storage cell. So lead storage cell is secondary cell. We know that. It's not a primary cell. Hoda? So because of that the answer is A. Then which of the following is given to a fuel cell's anode? Which of the following is given to a fuel cell's anode? Andre which is anode anta keladange. So idralli hydrogen is a anode. Oxidizing agent in mercury. Oxidizing agent in mercury cell is, so that is HGO. Mercury cell is a factual question. So HGO is the answer. Composition of the cathode in the lead storage battery, Pb and PbO2. So Pb and PbO2, remember. The correct statement about mercury cell and nickel cadmium cell is, both are secondary cells, both are primary cells. Mercury cell is primary, nickel cadmium cell is secondary. Nickel cadmium primary, mercury cell is secondary. And we know that mercury cell comes under primary and nickel cadmium cell is secondary. So the answer is C. Out of Cu, Ag, Au and zinc, the metal which can displace all other metals, their salt solution is, so that is ಇದರಲ್ಲಿ ನೋಡಿ, ಕಾಪರ್, ಸಿಲ್ವರ್, ಗೋಲ್ಡ್ ಬರೋದು ಹೈಡ್ರೋಜನ್ಗಿಂತ ಕೆಳಗಡೆ, ಜಿಂಕ್ ಬರೋದು ಮೇಲ್ಗಡೆ. ಅಂದರೆ ಜಿಂಕ್ ಈಸ್ ಮೋರ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್, ಜಿಂಕ್ ಕ್ಯಾನ್ ಡಿಸ್ಪ್ಲೇಸ್ ಆಲ್ ಅದರ್. Zinc can displace all other. So the answer is zinc. The reaction that takes place at anode is electrochemical cell, that is oxidation. We know that. If the external opposite potential of 1.1 volt is applied to the Daniell cell, which of the following statement is correct ಅಂತ ಇದೆ. ಅಂದರೆ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಆಫ್ 1.1 ವೋಲ್ಟ್ ಏನಾದರೂ ನಾವು ಅಪ್ಲೈ ಮಾಡಿದ್ವಿ ಅಂತಂದರೆ, ಸೊ ವಿ ನೋ ದ್ಯಾಟ್ ಇಟ್ ಆಕ್ಟ್ ಆಸ್ ಎಲೆಕ್ಟ್ರೋಲಿಟಿಕ್ ಸೆಲ್. ಇಟ್ ಆಕ್ಟ್ ಆಸ್ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತಂದರೆ ಔಟ್ ಆಫ್ ದ ಗಿವನ್ ಆಪ್ಷನ್ಸ್, ಸೊ ನೋ ಕರೆಂಟ್ ಫ್ಲೋಸ್ ಥ್ರೂ ದ ಸೆಲ್ ಇಸ್ ಕರೆಕ್ಟ್. ಸೊ ಸಾರಿ, ಈಕ್ವಲ್ ಟು 1.1 ಇದೆಯಾ? ಸೊ ಮೋರ್ ದೆನ್ 1.1 ಇದ್ದರೆ ಹೌದು. ಇಲ್ಲೇನು ಕೊಟ್ಟಿದ್ದಾರೆ, Daniell cell which of the applied to the 1.1 volt. So right, 1.1 volt ಅಂತಂದರೆ ನೋ ಕರೆಂಟ್ ಇಸ್ ಫ್ಲೋನ್. ಇದೇ ಏನಾದರೂ ಮೋರ್ ದೆನ್ 1.1 ವೋಲ್ಟ್ ಅಂತ ಇದ್ದಿದ್ರೆ ಸೊ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಹೇಳಿ ಬಿಹೇವ್ ಆಗ್ತಿತ್ತು. ಸೊ ಆನ್ಸರ್ ಇಸ್ ಸಿ. ದೆನ್ ಕ್ವಾಂಟಿಟಿ ಆಫ್ ಚಾರ್ಜ್ ರಿಕ್ವೈರ್ಡ್ ಫಾರ್ Al2O3. ಸೊ ಬಹಳ ಇಂಪಾರ್ಟೆಂಟ್ ಇದೆ. Al2O3 ಅಂತ ಇದೆ, ಹೌದಾ? Al2O3 ಅಂದರೆ Al3+. Al3+ Al ಆಗಿ ಕನ್ವರ್ಟ್ ಆಗಬೇಕು ಅಂದರೆ ವಿ ನೀಡ್ 3 moles ಆಫ್ ಎಲೆಕ್ಟ್ರಾನ್ಸ್. ಅಂದರೆ ಸೊ 3 electrons ಬೇಕು, ಹೌದಾ? Al3+ plus 3 electron give rise to Al. Because of that reason, remember 3 Faradays should be the answer. 3 Faraday. ಇದು ಕೂಡ ಸೇಮ್. ಹೌ ಮೆನಿ ಫ್ಯಾರಡೇಸ್ ರಿಕ್ವೈರ್ಡ್, ಇದನ್ನು ಬಹಳ ಸಾರಿ 1 ಮಾರ್ಕ್ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಹೇಳಿದ್ದು, ನೀವು 1 ಮಾರ್ಕ್ ಕ್ವಶನನ್ನು ಪರ್ಫೆಕ್ಟ್ ಮಾಡಿಬಿಟ್ರಿ ಅಂತಂದರೆ ಲಾಸ್ಟ್ 20 ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ಸಿಂದ ನಿಮಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಯು ಕ್ಯಾನ್ ಏಬಲ್ ಟು ಸಾಲ್ವ್, ರೈಟ್? ಸೊ ಇನ್ ದಿಸ್ ಕೇಸ್, ಹೌ ಮೆನಿ ಫ್ಯಾರಡೇಸ್ ಆರ್ ರಿಕ್ವೈರ್ಡ್ ಟು ರೆಡ್ಯೂಸ್ 1 mole ಆಫ್ MnO4- to Mn2+. ಆಕ್ಸಿಡೇಷನ್ ನಂಬರ್ ಚೇಂಜ್ ನೋಡಿ, Mn+7 ಇದೆ, +2 ಇದೆ, 5 electron ಚೇಂಜ್, ಅಂದರೆ 5 Faradays ಆರ್ ರಿಕ್ವೈರ್ಡ್. ಸೊ 5 Faradays ದ ಆನ್ಸರ್. On charging lead storage battery, PbSO4 on cathode is converted into, so PbO2 is the answer. PbO2. ಇದು ಕಂಪ್ಲೀಟ್ ಫೈಲನ್ನು ನಾನು ನಿಮಗೆ ನನ್ನ ಒಂದು ಗ್ರೂಪಲ್ಲಿ ಅಂದರೆ ಇದರಲ್ಲಿ ಹಾಕಿರ್ತೀನಿ, ನನ್ನ ಒಂದು ಆ್ಯಪಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಸಿ ದ್ಯಾಟ್ ದ ರೆಡ್ಯೂಸಿಂಗ್ ಏಜೆಂಟ್ ಆ್ಯಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ದ ಮರ್ಕ್ಯೂರಿ ಸೆಲ್ ರೆಸ್ಪೆಕ್ಟಿವ್ಲಿ ಆರ್. ಸೊ ರೆಡ್ಯೂಸಿಂಗ್ ಏಜೆಂಟ್ ಮತ್ತು ಆಕ್ಸಿಡೈಸಿಂಗ್ ಏಜೆಂಟ್ ಮರ್ಕ್ಯೂರಿ ಸೆಲ್ಲಲ್ಲಿ ಯಾವ್ದು ಇರ್ತದೆ ಅಂತಂದರೆ ಜಿಂಕ್ ಆ್ಯಂಡ್ HGO. ಜಿಂಕ್ ಆ್ಯಂಡ್ HGO, ರಿಮೆಂಬರ್ ದ್ಯಾಟ್.
ಸೊ ದೀಸ್ ಆರ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಈಗ ಪ್ರೀವಿಯಸ್ ಅಂದರೆ ಈ ವರ್ಷದ ಒಂದು ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ನೋಡೋಣಂತೆ. ಒನ್ಸ್ ಅಗೈನ್ ದಿಸ್ ಕ್ರೆಡಿಟ್ ಗೋಸ್ ಟು ವಸಂತ್ ಕುಮಾರ್ ಜಿ ಅಂತೇಳಿ, ಗೌರ್ಮೆಂಟ್ PU ಕಾಲೇಜ್ ಇಲ್ಲಿದೆ ನೋಡಿ, GPUC ಗರ್ಲ್ಸ್ ಪುತ್ತೂರು. ಸೊ ಅವರಿಗೆ ನಮ್ಮ ಥ್ಯಾಂಕ್ಸನ್ನು ಹೇಳಲೇಬೇಕು. ಸೊ ಈ ಒಂದು ಫೈಲ್ ಏನಿದೆ ಇದನ್ನು ನೀವು ಫ್ರೀಯಾಗಿಯೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು, ಯಾಕಂದರೆ ದಿಸ್ ಈಸ್ ನಾಟ್ ಮೈನ್, ಸೊ ಐ ವಿಲ್ ನಾಟ್ ಟೇಕ್ ದ ಕ್ರೆಡಿಟ್. ಸೊ ದಿಸ್ ಈಸ್ ಕ್ರೆಡಿಟ್ ಗೋಸ್ ಟು ವಸಂತ್ ಕುಮಾರ್ ಜಿ ಸರ್. So thank you sir. So during the electrolysis, in this case you can see, during the electrolysis of concentrated sulfuric acid, the compound liberated at anode negative charge get oxidized to form the O2, that is oxygen 2 minus give rise to O2. So because of that answer is O2. The conductivity of electrolytic conductors is due to movement of ions. ಹೌದಾ, ಮೂಮೆಂಟ್ ಆಫ್ ಅಯಾನ್ಸ್ ವಿತ್ ಆನ್ಸರ್ ಕೂಡ ಇದರಲ್ಲಿದೆ, ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಕಂಪ್ಲೀಟಾಗಿ ಒಂದ್ಸಲ ರಿಫ್ರೆಶ್ ಆಗ್ತದೆ. ಸೊ ಒಂದು ತಾಸು ಕೂತ್ಕೊಂಡ್ರು ಕೂಡ ಒಂದು 4 ರಿಂದ 5 ಚಾಪ್ಟರ್ MCQs ನೀವು ಕವರ್ ಮಾಡಿಬಿಡ್ಬೋದು. ಅಂದರೆ ನೀವೇನಾದರೂ ಕಂಪ್ಲೀಟಾಗಿ ಓದ್ಕೊಂಡಿದ್ರಿ ಅಂತ ಅಂದರೆ, ಸೊ ಇಟ್ ವಿಲ್ ಗಿವ್ ಯು ಅ ರಿಫ್ರೆಶ್ ಸೊ ದ್ಯಾಟ್ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ವೈಲ್ ಸಾಲ್ವಿಂಗ್ MCQs ಇನ್ ದ ಡೇ ಆಫ್ಟರ್ ಟುಮಾರೋಸ್ ಎಕ್ಸಾಮ್. ದೆನ್ ನೇಮ್ ದ ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ಡ್ರೈ ಸೆಲ್ ಅಂತ ಇದೆ. ಎಲೆಕ್ಟ್ರೋಲೈಟ್ ಯಾವ್ದು ಯೂಸ್ ಮಾಡ್ತೀವಿ ಡ್ರೈ ಸೆಲ್ಲಲ್ಲಿ? ಸೊ ದಟ್ ಈಸ್ NH4Cl plus ZnCl. NH4Cl ಇರಲೇಬೇಕು, NH4Cl plus ZnCl ಇಸ್ ದ ಆನ್ಸರ್. ದೆನ್ ಇದು ಕ್ವಶನ್ ಕೇಳಿರುವಂಥದ್ದು ಪ್ರಾಬ್ಲಮ್ ಇದೆ, ಕ್ಯಾಲ್ಕುಲೇಟ್ ದ EMF, ಇದು ಕಾಲ್ಡ್ ಪ್ರಾಬ್ಲಮ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಇವೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಿಮಗೆ ಪ್ರೀವಿಯಸ್ ಇಯರ್ಲಿ ಸಿಗುವಂಥ ಅಂಥದ್ದೇ ಆಗಿರ್ತದೆ. ಸೊ ರೈಟ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಯಿತು. ಸೊ ಆನ್ಸರ್ ಇಲ್ಲಿ ಕೊಟ್ಟಿದ್ದ ಕ್ವಶನ್, an electrochemical cell can behave like an electrolytic cell when E cell 0, E cell more than external, E cell less than external, E cell equal to external. I told that. So E cell less than external is the correct answer. The quantity of electric charge required to reduce 1 mole of MnO4 minus to Mn2 plus. 1 mole of MnO4 minus to Mn2 plus ಅಂದರೆ 5 Faradays ಬೇಕು. So answer is 5 Faraday. Which of the following will not conduct electricity in the aqueous solution? We know that sugar does not conduct any electricity. The reaction is spontaneous if the cell potential is, ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗಬೇಕು ಅಂತಂದರೆ ಡೆಲ್ಟಾ ಜಿ ಮೈನಸ್ ಆಗಬೇಕು ಅಂತಂದರೆ ಲೆಸ್ ದೆನ್ 0 ಆಗಬೇಕು ಅಂತಂದರೆ, ಸೊ ಈ ಸೆಲ್ ಶುಡ್ ಬಿ ಪಾಸಿಟಿವ್. ರಿಮೆಂಬರ್, ಈ ಸೆಲ್ ಶುಡ್ ಬಿ ಪಾಸಿಟಿವ್. ದೆನ್ ಕ್ಯಾಲ್ಕುಲೇಷನ್ಸ್ ಇದೆ, ಕ್ಯಾಲ್ಕುಲೇಷನ್ಸ್ ಯು ಕ್ಯಾನ್ ಡೂ ದಟ್. ಸೊ ಜನರಲಿ ಮೇನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಇಂಟೆಕ್ಸ್ ಕ್ವಶನಲ್ಲಿ ಏನು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಂಟೆಕ್ಸ್ಟಲ್ಲಿ ಸಾಲ್ವ್ ಮಾಡಿರೋಂಥದ್ದು. Then if a spoon of copper metal is placed in solution of ferrous sulfate, what will happen? Remember, no reaction take place. So ಯಾಕಂತಂದರೆ ಕಾಪರ್ ಮೆಟಲ್ ಪ್ಲೇಸ್ಡ್ ಇನ್ ಸೊಲ್ಯೂಷನ್ ಆಫ್ ಫೆರಸ್ ಸಲ್ಫೇಟ್, ಕಾಪರ್ ಮೆಟಲನ್ನು ಫೆರಸ್ಸಲ್ಲಿ ಇದ್ದರೆ ಆಗೋದಿಲ್ಲ. ಅದೇ ನೀವು ಐರನ್ ಸ್ಪೂನನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಟ್ಟಿದ್ರೆ ರಿಯಾಕ್ಷನ್ ಆಗ್ತಿತ್ತು. ಸೊ ಹೆನ್ಸ್ ನೋ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್. ಡ್ಯೂರಿಂಗ್ ದ ಎಲೆಕ್ಟ್ರೋಲಿಸಿಸ್ ಆಫ್ ಸೋಡಿಯಂ ಕ್ಲೋರೈಡ್, ದ ಗ್ಯಾಸ್ ಲಿಬರೇಟೆಡ್ ಆ್ಯನೋಡ್ ಇಸ್, ರಿಮೆಂಬರ್ Cl2 gas, chloride. How much electricity in terms of Faraday is required to produce 1 mole of aluminum from Al3 plus 3 Faradays? On charging the lead storage battery, PbSO4 on cathode is converted into PbSO4 on cathode is converted into PbO2. Cold-Church law is applicable to, remember, applicable at anta ide last. Cold-Church law is applicable at anteli. So that is options ಕೊಟ್ಟಿರ್ತಾರೆ ಅದಕ್ಕೆ, ಅದು filling the blanks question. Law used to determine the limiting molar conductivity of weak electrolyte is Cold-Church law. We know that. Electrolysis of aqueous solution of sodium chloride will produce chlorine at anode, hydrogen at cathode. Right? So aqueous solution. Reaction that takes place at anode in electrochemical cell, that is reduction. Anode andre take place at anode. Anode anta ide, sorry, oxidation is the answer. Reduction agodilla, wrong agtada. Oxidation. Cathode is reduction. Anode anta ide. The answer is oxidation. Then molar conductivity of electrolytic solution increase with dilution, correct answer. Certain half-life reaction X plus E minus has very large value of negative reduction potential. This implies that, so negative reduction potential is a very large negative reduction potential andre, so it can act as a reducing agent, can be easily reduced, remember, readily reduced. Describe the construction and working, idantu idaito. Which among not used in the most common fuel cells, that is acetone, we know that. So ಇಲ್ಲಿ ನೋಡಿ, the amount of charge used to convert 1 mole of aluminum 3 plus to Al, ಕೂಲಂಬಲ್ಲಿ ಕೊಟ್ಟಿದ್ದಾರೆ ಇದನ್ನು. We know that 3 coulombs, 3 Faradays. 3 Faradays ಅಂತಂದರೆ 96,500 into 3 ಮಾಡಬೇಕು ಆನ್ಸರ್. So you are going to get as 2,89,461.
ದೆನ್ ವೆನ್ ಡೇನಿಯಲ್ ಸೆಲ್ ಇಸ್ ಇನ್ ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಜಿಂಕ್ ಈಸ್ ಆಕ್ಸಿಡೈಸ್ ಟು Zn2 ಪ್ಲಸ್ ಡೇನಿಯಲ್ ಸೆಲ್ ಇಸ್ ಇನ್ ಯೂಸ್. SI unit of molar conductivity, Siemens meter square per mole, already we have told. Then the standard electropotential for fluorine is the highest in the electrochemical series, indicating that fluorine gas is, we know that fluorine is strongest oxidizing agent, lithium is strongest reducing agent. The cathode in lead acid battery during discharging is, so PbSO4 is the answer. So then metal in combined with 1 mole per liter solution of ions, so this option kottidare. Standard electropotential refers to the electrode potential of, standard electropotential andre enanta kottidare, so that is metal in combination with 1 mole per liter, so 1 molarity solution. What is correct about H2O to fuel cell? So H2O to fuel cell correct antandre platinum or palladium is used as a catalyst. Then state Kolditsch's law of independent migration of ions and all these things. An electrolysis of dilute H2S for the gas liberated anode is, we know that is oxygen gas, already we have discussed. So idu kuda discuss madidde agide. Andre at least ಒಂದು ಸಾರಿ ನಿಮಗೆ ರಿಫ್ರೆಶ್ ಆದರೆ ಸೊ ಯುವರ್ ಕಾನ್ಫಿಡೆನ್ಸ್ ವಿಲ್ ಇನ್ಕ್ರೀಸ್ ಅಂತ ಅಷ್ಟೇ, ರೈಟ್. ದ ನೆಕ್ಸ್ಟ್ ಕ್ವಶನ್ ಇಸ್, ಡ್ಯೂರಿಂಗ್ ದ ಎಲೆಕ್ಟ್ರೋಲಿಸಿಸ್ ಆಫ್ ಮೋಲ್ಟನ್ NaCl ದ ರಿಯಾಕ್ಷನ್ ಪ್ರಿಫರ್ಡ್ ಎಟ್ ಕ್ಯಾಥೋಡ್. ಸೊ ಎಟ್ ಕ್ಯಾಥೋಡ್ ಕಡೆ ರಿಡಕ್ಷನ್ ಆಗಬೇಕು, ಹೌದಾ? ಸೊ ಕ್ಯಾಥೋಡ್ ಕಡೆ ರಿಡಕ್ಷನ್, ಮೋಲ್ಟನ್ NaCl ಇದೆ, Na ಪ್ಲಸ್ Cl ಮೈನಸ್, ಎರಡು ಅಯಾನ್ಸ್ ಇರೋದು ಇದರಲ್ಲಿ. ಸೊ ಆನ್ಸರ್ ಇಸ್ ಎ. ದೆನ್ ಇದರಲ್ಲಿ E0 ಆಫ್ F2 ಕೊಟ್ಟಿದ್ದಾರೆ ಮತ್ತು E0 ಆಫ್ ಜಿಂಕ್ ಕೊಟ್ಟಿದ್ದಾರೆ, ವಿಚ್ ಈಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಐರನ್, ಸಾರಿ F ಈಸ್ ದ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್. ದೆನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ XYZ, ನಾನು ಆಲ್ರೆಡಿ ಹೇಳಿದೆ. ಮೋರ್ ನೆಗೆಟಿವ್ ಇತ್ತಂದರೆ ಗುಡ್ ರೆಡ್ಯೂಸಿಂಗ್ ಏಜೆಂಟ್, ಹೌದಾ? ಮೋರ್ ನೆಗೆಟಿವ್ ಅಂದರೆ ವಿ, ಇದು Z ಏನಿದೆ ಗುಡ್ ರೆಡ್ಯೂಸಿಂಗ್ ಏಜೆಂಟ್, Z ಮೋರ್ ದೆನ್ X, ದೆನ್ Y ಬರ್ತದೆ ಇದರಲ್ಲಿ. ಇದು ಇಂಪಾರ್ಟೆಂಟ್ ಕ್ವಶನ್, ಯಾಕಂದ್ರೆ CET ಲೆವೆಲ್ ಕ್ವಶನ್ ಇದು. ಸೊ ಕೇಳ್ಬೋದು ಸ್ವಲ್ಪ, ಯಾಕಂದರೆ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ವಿ ನೋ ದ್ಯಾಟ್ ಒಂದು ಹಾಟ್ಸ್ ಕ್ವಶನ್ನ ಕೇಳ್ತಾರೆ. ಸೊ ದಟ್ ಹಾಟ್ಸ್ ಕ್ವಶನ್ ಇದೇ ಆಗಿರ್ಬೋದು. ಕೋಲ್ಡ್ಚಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಇನ್ಫೈನೈಟ್ ಡೈಲ್ಯೂಷನ್, ವಿ ನೋ ದ್ಯಾಟ್. ಸೊ ಅದರಲ್ಲೇನು ಡ್ಯಾಶ್ ಅಂತ ಇತ್ತಲ್ಲ, ದಟ್ ಈಸ್ ಇನ್ಫೈನೈಟ್ ಡೈಲ್ಯೂಷನ್. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇಸ್, ಸಿ ಇದು ಝೀರೋ, ಆನ್ಸರ್ ಝೀರೋ ಗೊತ್ತೇ ಇದೆ ನಮಗೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಕ್ಸಾಂಪಲ್ ಫಾರ್ ಇನರ್ಟ್ ಎಲೆಕ್ಟ್ರೋಡ್? ಗೋಲ್ಡ್ ಎಲೆಕ್ಟ್ರೋಡ್, ದಿಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ದೀಸ್ ಆರ್ ಇನರ್ಟ್ ಎಲೆಕ್ಟ್ರೋಡ್. ರೆಫರೆನ್ಸ್ ಎಲೆಕ್ಟ್ರೋಡ್, ಇನರ್ಟ್ ಎಲೆಕ್ಟ್ರೋಡ್ ಗೋಲ್ಡ್ ಬರ್ತದೆ, ಪ್ಲಾಟಿನಮ್ ಬರ್ತದೆ. ಹೌ ಡಸ್ ಮೊಲಾರ್ ಕಂಡಕ್ಟಿವಿಟಿ ವೇರಿ ವಿತ್ ಡೈಲ್ಯೂಷನ್? ಡಿಕ್ರೀಸಸ್. ಸೊ ಮೊಲಾರ್ ಕಂಡಕ್ಷನ್ ವಿತ್ ಡೈಲ್ಯೂಷನ್ ಡಿಕ್ರೀಸಸ್. ವಿತ್ ಡೈಲ್ಯೂಷನ್ ಅಂತ ಇದೆ, ಮೋಲಾರ್ ಕಂಡಕ್ಟಿವಿಟಿ, ಸಾರಿ, ವಿತ್ ಡೈಲ್ಯೂಷನ್ ಇನ್ಕ್ರೀಸ್ ಆಗ್ತದೆ. ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ರೆಫರ್ಸ್ ಟು ದ ಎಲೆಕ್ಟ್ರೋ ಪೊಟೆನ್ಷಿಯಲ್ ಆಫ್, ಸೊ the metal in combination with, already we have discussed that. What is correct about H2O to fuel cell? ಸೊ ಇದು ಕೂಡ ರಿಪೀಟ್ ಆಗಿದೆ, ರಿಪೀಟ್ ಆಗಿರೋವಂಥದ್ದು. ಸೊ ನೋಡಿ ನಮಗೆ 53-54 ಕ್ವಶನ್ ಜಾಸ್ತಿ ನೋಡಿ, ದೀಸ್ ಮೇ ನಂಬರ್ ಆಫ್ ಕ್ವಶನ್ಸ್ ವಿ ಹ್ಯಾವ್. ಸೊ ಇದಷ್ಟು ಫೈಲ್, ಯಾಕಂದ್ರೆ ನಾನಿಲ್ಲಿ ಕ್ವಶನ್ ಓದಿ ಆನ್ಸರ್ ಹೇಳ್ಕೊತ ಹೋಗಬೇಕಾಗ್ತದೆ ಅಷ್ಟೇ. ಸೊ ನೀವೇನು ಮಾಡಿ ಅಂದರೆ ಈ ಒಂದು ಫೈಲನ್ನು ನಾನು ನನ್ನ ಆ್ಯಪಲ್ಲಿ, ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಸೊ ಒಂದ್ಸರಿ ನೋಡ್ಕೊಳ್ಳಿ, so that it will be very useful. And we have to thankful to Vasant Kumar ji, Putturu Government College teacher, remember. So ಪ್ರಾಬ್ಲಮ್ಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಪ್ರಾಬ್ಲಮ್ಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಯೂಸ್ಡ್ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್? H2O to fuel cell, we know that Apollo space program. So these are the important questions for the electrochemistry chapter. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಒಂದು ಸ್ವಲ್ಪ ಏನೋ ಒಂದು 5%, 10% ನಿಮ್ಮ ಸ್ಕೋರ್ ಬೂಸ್ಟ್ ಆದರೂ ಕೂಡ ನನ್ನ ಒಂದು ವಿಡಿಯೋದಿಂದ, ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಇವಷ್ಟು ಮಟೀರಿಯಲ್ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಈ ಒಂದು ಪ್ರೀವಿಯಸ್ ಇಯರ್ದು, ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಅಲ್ಲ, ಇದು ಪ್ರಿಪ್ರೇಟ್ರಿದು. ಸೊ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಈ ಒಂದು ವಿಡಿಯೋದ ಕೆಳಗಡೆ ಇರ್ತದೆ, ಲಿಂಕ್ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. Yes, thank you for watching. Have a nice day.